ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಕ್ಷೇತ್ರದಲ್ಲಿ ಘನವಾಗಿ ಅಧ್ಯಯನೋತ್ಸವ. ಶ್ರೀ ಮಲಯಪ್ಪ ಸ್ವಾಮಿಗೆ ಜಿಯರ್ಗಳಿಂದ ದೊಡ್ಡ ಶಾತುಮುರೈ. ಪ್ರಯಾಗ್ರಾಜ್ನಲ್ಲಿ ಭಕ್ತ ಜನರ ರಂಜನೆಯೊಂದಿಗೆ ನೆರವೇರುತ್ತಿರುವ ಮಹಾಕುಂಭಮೇಳ. ಶ್ರೀವಾರಿ ನಮೂನಾ ಆಲಯದಲ್ಲಿ ಶ್ರೀ ವೆಂಕಟೇಶ್ವರನಿಗೆ ನಿತ್ಯ ಕೈಂಕರ್ಯಗಳು. ತಿರುಮಲದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಕರ್ನಾಟಕ ಛತ್ರ ಐಹೊಳೆ ಬ್ಲಾಕ್. ಹೋಮ, ಪೂರ್ಣಾಹುತಿ, ಪೂಜೆಗಳಲ್ಲಿ ಪಾಲ್ಗೊಂಡ ಕರ್ನಾಟಕದ ಮುಖ್ಯಾಧಿಕಾರಿಗಳು. ತಿರುಮಲ ಶ್ರೀವಾರಿ ಆಲಯದಲ್ಲಿ ಅಧ್ಯಯನೋತ್ಸವಗಳು ವೈಭವವಾಗಿ ಜರುಗುತ್ತಿವೆ. ಡಿಸೆಂಬರ್ 31ನೇ ತಾರೀಖಿನಿಂದ ಜನವರಿ 23ನೇ ತಾರೀಖಿನವರೆಗೂ ತಿರುಮಲ ತಿರುಪತಿ ದೇವಸ್ಥಾನಂ ಅಧ್ಯಯನೋತ್ಸವಗಳನ್ನು ಭಕ್ತಿರಸಭರಿತವಾಗಿ ನಿರ್ವಹಿಸುತ್ತಿದೆ. ಅಧ್ಯಯನೋತ್ಸವಗಳ ಅಂಗವಾಗಿ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಮೊದಲಿಗೆ ಬರುವ 11 ದಿನಗಳ ಕಾಲ ಪಗಲ್ಪತ್ತು ಉತ್ಸವಗಳು, ನಂತರ ಬರುವ 10 ದಿನಗಳು ರಾಪತ್ತು ಉತ್ಸವಗಳನ್ನು ನಿರ್ವಹಿಸುವರು. ಈ ಸಂದರ್ಭವಾಗಿ ಸೋಮವಾರ ಸಾಯಂಕಾಲ ಶ್ರೀವಾರಿ ಆಲಯದಲ್ಲಿರುವ ರಂಗನಾಯಕ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ದೊಡ್ಡ ಶೇಷ ವಾಹನದಲ್ಲಿ ಆಸೀನಗೊಳಿಸಿದರು. ಪಕ್ಕದಲ್ಲಿ ವಿಶ್ವಕ್ಸೇನರನ್ನು, ಶ್ರೀ ಭಗವದ್ ರಾಮಾನುಜಾಚಾರ್ಯರನ್ನು ಆಸೀನಗೊಳಿಸಿದರು. ಆನಂತರ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು ಕಣ್ಣಿನುನೈ ಶಿರುತಾಂಬು ಅನ್ನುವ ದಿವ್ಯ ಪ್ರಬಂಧವನ್ನು ಪಾರಾಯಣ ಮಾಡಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಉತ್ಸವವು ವೈಭವೋಪೇತವಾಗಿ ಜರುಗುತ್ತಿದೆ. ಮಹಾಕುಂಭಮೇಳದ ಭಕ್ತರಿಗೆ ಶ್ರೀ ವೆಂಕಟೇಶ್ವರನ ದರ್ಶನ ಭಾಗ್ಯ ಕಲ್ಪಿಸುವುದಕ್ಕಾಗಿ ಪ್ರಯಾಗ್ರಾಜ್ನಲ್ಲಿ ಏರ್ಪಾಟು ಮಾಡಿದ ಶ್ರೀ ವೆಂಕಟೇಶ್ವರ ನಮೂನಾ ಆಲಯದಲ್ಲಿ ಶ್ರೀವಾರಿಗೆ ನಿತ್ಯ ಸೇವೆಗಳೊಂದಿಗೆ ವಿಶೇಷ ಉತ್ಸವಗಳು ಘನವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಮಂಗಳವಾರ ಬೆಳಗ್ಗೆ ನಿತ್ಯ ಸೇವೆಗಳ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಸುಪ್ರಭಾತ, ತೋಮಾಲೆ, ಅರ್ಚನಾದಿ ಕೈಂಕರ್ಯಗಳನ್ನು ವೈಖಾನಸ ಆಗಮುಕ್ತವಾಗಿ ನಿರ್ವಹಿಸಿದರು. ಭಕ್ತರು ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯವರ ಸೇವೆಗಳಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದಾಯ ದತ್ತಿ ಇಲಾಖೆ ವತಿಯಿಂದ ತಿರುಮಲದಲ್ಲಿ ನೂತನವಾಗಿ ನಿರ್ಮಿಸಿರುವ ಕರ್ನಾಟಕ ರಾಜ್ಯದ ಛತ್ರ ಐಹೊಳೆ ಬ್ಲಾಕ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಈ ಉದ್ಘಾಟನೆಯನ್ನು ಕರ್ನಾಟಕದ ಸಾರಿಗೆ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟಿಸಿದರು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಫ್ ರೆವಿನ್ಯೂ ಶ್ರೀಯುತ ರಾಜೇಂದ್ರ ಕುಮಾರ್ ಕಠಾರಿಯಾ ಹಾಗೂ ಎಂಡೋಮೆಂಟ್ ಕಮಿಷನರ್ ಆದಂತಹ ಶ್ರೀಯುತ ಎಂವಿ ವೆಂಕಟೇಶ್ ಉಪಸ್ಥಿತರಿದ್ದರು.
ತಿರುಮಲದಲ್ಲಿ ಇರ್ತಕ್ಕಂಥ ಕರ್ನಾಟಕ ಭವನ ಸುಮಾರು 6.5 ಎಕರೆ 7 ಎಕರೆ ಇದ್ದಂಥ ಸ್ಥಳದಲ್ಲಿ ಹಿಂದೆ ಎಲ್ಲ ಕೇವಲ 65 ರೂಮ್ ಇತ್ತು. ಈಗ ಇದನ್ನೆಲ್ಲ ಒಡೆದು ಹೊಸದಾಗಿ ಒಂದು ದೊಡ್ಡ ಕಾಂಪ್ಲೆಕ್ಸು ಆಗ್ತಾಯಿದೆ. ಈಗಾಗಲೇ ನಾವು ಹೋದ ವರ್ಷ ಹಂಪಿ ಬ್ಲ್ಯಾಕಲ್ಲಿ 110 ರೂಮ್ಸು ಪ್ರಾರಂಭ ಆಗಿ ಯಾರು ಜನ ಬರ್ತಾಯಿದ್ದಾರೆ ಅವರ ಸೇವೆಗೆ ಅದೆಲ್ಲ ಕೂಡ ಲಭ್ಯ ಇದೆ. ಇವತ್ತು ಐಹೊಳೆ ಬ್ಲ್ಯಾಕು ಒಟ್ಟು 132 ರೂಮ್ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ರಾಜೇಂದ್ರ ಕುಮಾರ್ ಕಟಾರಿಯವರು ಬಂದಿದ್ದಾರೆ. ಹಿಂದೆನೂ ಕೂಡ ಬಂದಿದ್ದರು. ಅದೇ ರೀತಿ ನಮ್ಮ ವೆಂಕಟೇಶ್ ಅವರು, ನಮ್ಮ ಕಮಿಷನರ್ ಅವರು ಮತ್ತು ಇನ್ನಿತರ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇಲ್ಲಿ ಬಂದಿದ್ದಾರೆ. ಮತ್ತು TTDಯ ಇಂಜಿನಿಯರ್ಸು, ಬೇರೆ ಸೂಪರ್ವೈಸರ್ಸು ಅವರು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೃಷ್ಣದೇವರಾಯ ಬ್ಲ್ಯಾಕು 36 ಕೊಠಡಿ, ಆಮೇಲೆ ಕೃಷ್ಣ ಒಡೆಯರ್ ಬ್ಲ್ಯಾಕ್ ಅಲ್ಲ, ಇದು ಕಲ್ಯಾಣ ಮಂಟಪ ಸುಮಾರು 1,000 ಆಸನ ಇರತಕ್ಕಂಥ ಒಂದು ದೊಡ್ಡ ಒಂದು ಸಮುದಾಯ ಭವನ. ಇಲ್ಲಿ ಮದುವೆಗಳು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲಗಳು ಆಗುತ್ತೆ ಜನಕ್ಕೆ. ಮತ್ತು ಇದಾದಮೇಲೆ ಕೆಳಗಡೆ ಹಳೇದು 80 ರೂಮ್ ಇತ್ತು, 86 ರೂಮು ಕೂಡ ರೆನ್ಯುವೇಷನ್ ಮಾಡಿ ಅದು ಕೂಡ ಜನಕ್ಕೆ ಈಗ ಕೊಡ್ತಾಯಿದ್ದಾರೆ. ಒಟ್ಟು 318 ಕೊಠಡಿಗಳು ಸಾರ್ವಜನಿಕರಿಗೆ ಲಭ್ಯ ಆಗುತ್ತೆ. ಅದರಲ್ಲಿ 60% ಅಷ್ಟು ರೂಮುಗಳನ್ನು ನೇರವಾಗಿ ಬುಕ್ ಮಾಡ್ಕೋಬೋದು. ಉಳಿದಿರ್ತಕ್ಕಂಥ 40% ನಮ್ಮ ಅಧಿಕಾರಿಗಳು ಇಲ್ಲಿ ಬುಕ್ಕಿಂಗ್ ಮಾಡಿ ಕೊಡ್ತಾರೆ. ಮತ್ತು ಎಲ್ಲ ಮೇ ಅಷ್ಟೊತ್ತಿಗೆ, ಕೊನೆ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು, ಎಲ್ಲ ಬ್ಲ್ಯಾಕ್ ಕೆಲಸಗಳು ಮುಗಿದಿರುತ್ತೆ. ಆಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಆಂಧ್ರದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಮತ್ತು ಇಲ್ಲಿನ ಮುಜರಾಯಿ ಸಚಿವರು ಅವ್ರನ್ನೆಲ್ಲ ಕೂಡ ಕರೆಸಿ ಕಾರ್ಯಕ್ರಮ ಇಲ್ಲಿ ಮುಂದಕ್ಕೆ ಮಾಡ್ತೀವಿ. ನಾವು ಕರ್ನಾಟಕ ಭವನದು ಈಗ ಸೆಕೆಂಡ್ ಫೇಜ್ನ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈಗ ಆಲ್ಮೋಸ್ಟ್ ಈಗ ಸಾಮಾನ್ಯವಾಗಿ ಕೋಟ್ಯಾಂತರ ಜನ ಬರ್ತಾರೆ ಇಲ್ಲಿಗೆ. ಸೊ ಇಲ್ಲಿ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿರಬೇಕು. ಸೊ ಕರ್ನಾಟಕ ರಾಜ್ಯದ ಕೂಡ ಒಂದು ಪಾತ್ರ ಇರುತ್ತೆ. ಸೊ ಈಗ 400 ರೂಮ್ಸ್ ಆಲ್ಮೋಸ್ಟ್ ಫೈನಲ್ ಆದಮೇಲೆ 400 ರೂಮ್ಸ್ ಇಲ್ಲಿ ಜನರಿಗೆ ಸಿಗುತ್ತೆ. ಆಮೇಲೆ ಸಾಮಾನ್ಯವಾಗಿ ನಾವು ಆಲ್ಮೋಸ್ಟ್ ಕನ್ಸೆಷನಲ್ ರೇಟಲ್ಲಿ ಕೊಡ್ತಾ ಇದ್ದೀವಿ, ಸೊ ದಟ್ ಪೀಪಲ್ ಫ್ರಮ್ ಅಕ್ರಾಸ್ ದಿ ಕಂಟ್ರಿ ಕ್ಯಾನ್ ಕಮ್ ಆ್ಯಂಡ್ ಸ್ಟೇ ಹಿಯರ್ ಪೀಸ್ಫುಲ್ಲಿ. ಆರ್ ಇಂಟೆನ್ಷನ್ ಈಸ್ ದಟ್ ಲೆಟ್ ಅಸ್ ಮೇಕ್ ದಿಸ್ ಎಂಟೈರ್ ಏರಿಯಾ as green belt, green zone, so that we don't waste water, plastic free, and make better facility for the visitors, devotees here. Thank you. ಇವತ್ತು ನಮ್ಮ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರ ಮುಖಾಂತರ ಐಹೊಳೆ ಬ್ಲಾಕಿನಲ್ಲಿ ಒಟ್ಟು 132 ರೂಮ್ಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ತಿರುಮಲದಲ್ಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸೇರಿದ 7 ಎಕರೆ 5 ಸೆಂಟ್ ಜಾಗದಲ್ಲಿ ನಾವು ಹಲವಾರು ಬ್ಲಾಕ್ಗಳನ್ನು ನಿರ್ಮಾಣ ಮಾಡಿದ್ದು, ಈಗಾಗಲೇ ಹಂಪಿ ಬ್ಲಾಕು ಕೆಲಸ ನಿರ್ವಹಣೆ ಮಾಡ್ತಾ ಇದೆ. ಅದರ ಜೊತೆಗೆ ಹಳೇಬೀಡು ಬ್ಲಾಕಲ್ಲೂ ಕೂಡ 86 ರೂಮ್ಗಳು ಲಭ್ಯ ಇದ್ದು, ಈ ದಿವಸ 132 ರೂಮ್ಗಳನ್ನು ಲೋಕಾರ್ಪಣೆ ಮಾಡುವುದರ ಮುಖಾಂತರ ಒಟ್ಟಾರೆಯಾಗಿ 318 ರೂಮ್ಗಳು ಸಾರ್ವಜನಿಕರಿಗೆ ಲಭ್ಯ ಆಗ್ತಾ ಇದೆ. ಈಗಾಗಲೇ ನಮ್ಮ ಸಚಿವರು ತಿಳಿಸಿರುವ ಹಾಗೆ ಆನ್ಲೈನಲ್ಲಿ ಬುಕ್ಕಿಂಗ್ ವ್ಯವಸ್ಥೆ ಇದೆ. ತುರ್ತು ಇರುವಂಥವ್ರಿಗೂ ಕೂಡ ಇಲ್ಲಿ ಜಾಗದಲ್ಲೇ ಬುಕ್ಕಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಆನ್ಲೈನಲ್ಲೇ ಮಾಡಿದ್ದೇವೆ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಕರ್ನಾಟಕ ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ತಿರುಮಲದಲ್ಲಿ ಹಲವಾರು ಸೇವೆಗಳನ್ನು ಒದಗಿಸ್ಕೊಡ್ತಾ ಇದೆ. ಕರ್ನಾಟಕದ ಎಲ್ಲ ಭಕ್ತಾದಿಗಳು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನಮೋ ವೆಂಕಟೇಶಾಯ. ನನ್ನ ಕರ್ನಾಟಕದಿಂದ TTD ಮೆಂಬರಾಗಿ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಎಂಥ ಒಳ್ಳೆ ಕೆಲಸಗಳು ಮಾಡ್ತಾಯಿದೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಅಂದರೆ ನಮ್ಮ ಕರ್ನಾಟಕದ್ದು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಒಂದು ಮರ್ತಿದ್ರು, ನಮ್ಮ ಕರ್ನಾಟಕದ್ದೇ ಮೊದಲನೇ ಆರತಿ ದೇವ್ರಿಗಾಗೋದು. ಮತ್ತು ರಾಮಲಿಂಗಾರೆಡ್ಡಿ ಅಂತ ಅಜಾತಶತ್ರು ಅಂತಲೇ ಫೇಮಸ್ಸು ನಮ್ಮ ಕರ್ನಾಟಕದಲ್ಲಿ. ರಾಮಲಿಂಗಾರೆಡ್ಡಿ ಅಂತ ವಿಷನರಿ ಲೀಡ್ರು, ವೆಂಕಟೇಶ್ ಅಂತ ಕಮಿಷನರು ಮತ್ತು ಕಟಾರಿಯಾ ಅಂತವರು ಸೆಕ್ರೆಟರಿ ಇರೋದರಿಂದ ಈ ಬ್ಲಾಕ್ ಎಲ್ಲ ಬೇಗ ಉದ್ಘಾಟನೆ ಆಗ್ತಾಯಿದೆ. ಮತ್ತು ನಮ್ಮ ಸಾರ್ವಜನಿಕರಿಗೂ ಒಳ್ಳೆ ಕೆಲಸನೂ ಮತ್ತು ಅತಿ ಕಡಿಮೆ ದರದಲ್ಲಿ ಸಿಗೋವಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅತಿ ಸ್ವಚ್ಛ ಮತ್ತು ಆಧುನಿಕ ಇದರಲ್ಲಿ ಮಾಡಿದ್ದೀವಿ. ಕಟಾರಿಯವರು ಹೇಳ್ತಾ ಇದ್ದಂಗೆ ಪ್ಲಾಸ್ಟಿಕ್ ಫ್ರೀ ತಿರುಮಲದಲ್ಲಿ ಇದ್ದೇ ಇದೆ. ಪ್ಲಾಸ್ಟಿಕ್ ಫ್ರೀ ನಾವು ಕಡ್ಡಾಯವಾಗಿ ಇಲ್ಲಿ ಮಾಡಬೇಕು. ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗು ಮತ್ತು ನೀರಿಗೆ ತೊಂದರೆ ಆಗದಿರೋ ರೀತಿ ನಮ್ಮ ಈ ಬ್ಲಾಕ್ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಿಂದ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆ ಸೌಕರ್ಯ ಸಿಗೋವಂಥದ್ದು ಮತ್ತು ದೇವರ ಸೇವೆ ಮಾಡೋದಕ್ಕೆ ಅನುಕೂಲ ಆಗೋ ನಿಟ್ಟಲ್ಲಿ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಯಾವಾಗಲೂ ಜೊತೆ ಇರುತ್ತೆ. ಮತ್ತು TTD ಅವರು ಇದನ್ನು ಜೊತೆಗೆ ಪಾಲಿಸ್ತಾರೆ ಅಂತ ಹೇಳ್ತಾರೆ.
ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಸೋಮವಾರ ಕೂರತ್ತಾಳ್ವಾರ್ ತಿರುನಕ್ಷತ್ರ ಮಹೋತ್ಸವವು ಘನವಾಗಿ ಸಂಪನ್ನಗೊಂಡವು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾದ ಈ ಆಲಯದಲ್ಲಿ ಸೋಮವಾರ ಸಾಯಂಕಾಲ ಸ್ವರ್ಣಾಭರಣಗಳು, ಸುಗಂಧ ಪುಷ್ಪ ಮಾಲೆಗಳೊಂದಿಗೆ ಸುಂದರ ಶೋಭಿತವಾಗಿ ಅಲಂಕಾರ ಭೂಷಿತರಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರು ಕೂರತ್ತಾಳ್ವಾರ್ ಸನ್ನಿಧಿಗೆ ತಂದರು. ಟಿಟಿಡಿ ಶ್ರೀ ಶಟಗೋಪ ರಾಮಾನುಜ ದೊಡ್ಡಜೀಯರ್ ಸ್ವಾಮಿ, ಶ್ರೀ ಗೋವಿಂದ ರಾಮಾನುಜ ಚಿಕ್ಕಜೀಯರ್ ಸ್ವಾಮಿ ಆಧುರ್ಯದಲ್ಲಿ ಶ್ರೀ ವೈಷ್ಣವರು ಪ್ರಬಂಧ ಪಾರಾಯಣ, ಸೇವಾಕಾಲ, ಶಾತ್ತುಮೊರೈ ನಿರ್ವಹಿಸಿದರು. ಆನಂತರ ಶ್ರೀ ಗೋವಿಂದರಾಜಸ್ವಾಮಿಯವರ ಹೂವಿನ ಮಾಲೆ ಚಕ್ರವನ್ನು ಕೂರತ್ತಾಳ್ವಾರರಿಗೆ ಸಮರ್ಪಣೆ ಮಾಡಿ ನಿವೇದನೆ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಆದಿ ದಂಪತಿಗಳಾದ ಶಿವಪಾರ್ವತಿಯರು ಉಂಜಲ್ ಸೇವೆಯೊಂದಿಗೆ ಭಕ್ತರಿಗೆ ಅಭಯ ಪ್ರದಾನವಿತ್ತರು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾಗಿರುವ ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯದಲ್ಲಿ ಸೋಮವಾರ ಉಂಜಲ್ ಸೇವೆ ನೇತ್ರ ಪರ್ವವಾಗಿ ಜರುಗಿತು. ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರಿಗೆ ಅರ್ಚಕರು ಬಂಗಾರದ ಆಭರಣಗಳು, ಸುಗಂಧ ಪುಷ್ಪ ಮಾಲೆಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು. ನಂತರ ಭಕ್ತಿ ಸಂಕೀರ್ತನೆಗಳು, ತಾಳಮೇಳ, ಮಂಗಳವಾದ್ಯಗಳ ನಡುವೆ ವಿಶೇಷವಾಗಿ ಉಂಜಲ್ ಸೇವೆಯನ್ನು ನೆರವೇರಿಸಿದರು. ಉಂಜಲ್ ಸೇವೆಯಲ್ಲಿ ದೇವರುಗಳನ್ನು ದರ್ಶಿಸಿದ ಭಕ್ತರು ಭಕ್ತಿ ಪರವಶರಾದರು. ಶ್ರೀವಾರಿ ಭಕ್ತರಿಗಾಗಿ ಮತ್ತಷ್ಟು ರುಚಿಕರವಾದ ಅನ್ನಪ್ರಸಾದವನ್ನು ನೀಡಬೇಕೆಂದು ಟಿಟಿಡಿ ಸಂಕಲ್ಪಿಸಿದೆ. ಇದಕ್ಕನುಗುಣವಾಗಿ ತಿರುಮಲದ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದಲ್ಲಿ ಪ್ರತಿದಿನ ನೀಡುವ ಅನ್ನಪ್ರಸಾದದಲ್ಲಿ ಕೆಲವು ಮಾರ್ಪಾಟುಗಳನ್ನು ತರಬೇಕು ಎಂದು ನಿರ್ಣಯಿಸಿದರು. ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಸೂಚನೆಗೆ ಅನುಗುಣವಾಗಿ ಪಾಲಿಕಾ ಮಂಡಳಿಯಲ್ಲಿ ಚರ್ಚಿಸಿ ಮಾರ್ಪಾಟುಗಳನ್ನು ತಂದರು. ಈ ನೇಪಥ್ಯದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದ ಹಾಗೆ 5,000 ಮಸಾಲೆ ವಡೆಗಳನ್ನು ತಯಾರು ಮಾಡಿ ತಿರುಮಲದಲ್ಲಿರುವ ನಿತ್ಯ ಪ್ರಸಾದ ಕೇಂದ್ರದಲ್ಲಿ ಪ್ರಯೋಗಾತ್ಮಕವಾಗಿ ಭಕ್ತರಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ಮಾತನಾಡುತ್ತಾ ಮಸಾಲೆ ವಡೆ ರುಚಿಕರವಾಗಿದೆ ಎಂದು ಸಂತೃಪ್ತಿ ವ್ಯಕ್ತಪಡಿಸಿದರು. ಫೆಬ್ರವರಿ 4ನೇ ತಾರೀಖು ರಥಸಪ್ತಮಿ ಪರ್ವ ದಿನದಿಂದ ಭಕ್ತರಿಗೆ ನೂತನ ಮೆನು ಪ್ರಕಾರ ಅನ್ನಪ್ರಸಾದವನ್ನು ನೀಡಲಾಗುತ್ತದೆ ಎಂದರು. ದಕ್ಷಿಣ ಕಾಶಿಯಾಗಿ ಪ್ರಖ್ಯಾತಿಸಿರುವ ಶ್ರೀ ಕಾಳಹಸ್ತೀಶ್ವರಾಲಯ ವಿಜ್ಞಾನಗಿರಿಯಲ್ಲಿ ನೆಲೆಸಿರುವ ಶ್ರೀ ಕುಮಾರಸ್ವಾಮಿಯವರ ಆಲಯದಲ್ಲಿ ಶ್ರೀ ವಿನಾಯಕ ಸ್ವಾಮಿಗೆ ಕುಂಭಾಭಿಷೇಕ ಮಹೋತ್ಸವವು ನೇತ್ರ ಪರ್ವವಾಗಿ ಜರುಗಿತು. ಶ್ರೀ ಕಾಳಹಸ್ತೀಶ್ವರಾಲಯದ ಪ್ರಧಾನ ಅರ್ಚಕರ ಆಧುರ್ಯದಲ್ಲಿ ಪಂಡಿತರು, ಪುರೋಹಿತರು ಕಳಸ ಸ್ಥಾಪನೆ, ಪುಣ್ಯಾಹ ವಾಚನ, ಕಳಸ ಪೂಜೆ, ಸಂಕಲ್ಪ ಪೂಜೆ, ಗಣಪತಿ ಪೂಜೆಯನ್ನು ನಿರ್ವಹಿಸಿದರು. ತರುವಾಯ ಪ್ರಾಂಗಣದಲ್ಲಿ ಹೋಮಕುಂಡವನ್ನು ಏರ್ಪಾಟು ಮಾಡಿ ಮೂಲಮಂತ್ರ ಹೋಮವನ್ನು ನೆರವೇರಿಸಿ ಮಹಾಪೂರ್ಣಾಹುತಿ ಸಮರ್ಪಿಸಿದರು. ಆನಂತರ ಶ್ರೀ ವಿನಾಯಕ ಸ್ವಾಮಿಯವರಿಗೆ ಪ್ರಧಾನ ಕಳಸದಲ್ಲಿರುವ ಪವಿತ್ರ ಜಲದಿಂದ ಕುಂಭಾಭಿಷೇಕವನ್ನು ಸಂಪ್ರದಾಯ ಶೋಭಿತವಾಗಿ ನಿರ್ವಹಿಸಿ ಧೂಪ ದೀಪ ನಿವೇದನೆಗಳು, ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು.
ಭಕ್ತರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಉತ್ಸವವು ವೈಭವೋಪೇತವಾಗಿ ಜರುಗುತ್ತಿದೆ. ಪ್ರತಿದಿನ ಕುಂಭಮೇಳದಲ್ಲಿ ಕೋಟ್ಯಾದಿ ಮಂದಿ ಭಕ್ತರು ಭಾಗವಹಿಸಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡುತ್ತಿದ್ದಾರೆ. ಈ ಕ್ರಮದಲ್ಲಿ ದೆಹಲಿಯ ಮೌನಿಕ ಪ್ರಯಾಗ್ರಾಜ್ನಲ್ಲಿ ವಿವಿಧ ದೇವತಾ ಮೂರ್ತಿಗಳ ರೂಪಗಳನ್ನು ಚಿತ್ರೀಕರಿಸಿ ತನ್ನ ಭಕ್ತಿಯನ್ನು ಭಕ್ತರೊಬ್ಬರು ಪ್ರದರ್ಶಿಸುತ್ತಿದ್ದಾರೆ. ಮೌನಿಕಾರವರು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ದೇವತಾ ಮೂರ್ತಿಗಳ ಚಿತ್ರಗಳನ್ನು ಚಿತ್ರಿಸುವುದರ ಮೂಲಕ ವಿಶೇಷವಾಗಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಆರ್ಜಿತ ಸೇವಾ ಟಿಕೆಟ್ 2025 ಏಪ್ರಿಲ್ ತಿಂಗಳ ಕೋಟ ಹೀಗೆ. 2025 ಏಪ್ರಿಲ್ ತಿಂಗಳಿಗೆ ಸಂಬಂಧಿಸಿದ ತಿರುಮಲ ಶ್ರೀನಿವಾಸನ ಆರ್ಜಿತ ಸೇವೆಗಳ ಕೋಟಾವನ್ನು ಜನವರಿ 18ನೇ ತಾರೀಖು ಬೆಳಗ್ಗೆ 10 ಗಂಟೆಯಿಂದ ಬಿಡುಗಡೆ ಮಾಡಲಿರುವ ಟಿಟಿಡಿ ಲಕ್ಕಿ ಡಿಪ್ ದ್ವಾರ ಟಿಕೆಟ್ಗಳನ್ನು ಪಡೆದ ಭಕ್ತರು ಜನವರಿ 20ನೇ ತಾರೀಖಿನಿಂದ 22ನೇ ತಾರೀಖಿನವರೆಗೆ ಮಧ್ಯಾಹ್ನ 12 ಗಂಟೆಯೊಳಗೆ ದುಡ್ಡನ್ನು ಕಟ್ಟಿ ಟಿಕೆಟ್ಗಳನ್ನು ಪಡೆಯಬೇಕು. ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಉಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ಗಳನ್ನು ಮತ್ತು ಏಪ್ರಿಲ್ 10ನೇ ತಾರೀಖಿನಿಂದ 12ನೇ ತಾರೀಖಿನವರೆಗೆ ನಿರ್ವಹಿಸುತ್ತಿರುವ ಶ್ರೀನಿವಾಸ ಸಾಲಕಟ್ಲ ವಸಂತೋತ್ಸವ ಆರ್ಜಿತ ಸೇವೆ ಟಿಕೆಟ್ಗಳನ್ನು ಜನವರಿ 21ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆ. ವರ್ಚುವಲ್ ಸೇವೆ, ಕಲ್ಯಾಣೋತ್ಸವ, ಉಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ. ಜನವರಿ 21ನೇ ತಾರೀಖು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ ಮಾಡಲಾಗುತ್ತದೆ. ಅಂಗ ಪ್ರದಕ್ಷಿಣೆ ಟಿಕೆಟ್ ಕೋಟಾ ಜನವರಿ 23ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ಅಂಗ ಪ್ರದಕ್ಷಿಣೆ ಟಿಕೆಟ್ ಕೋಟಾ ಬಿಡುಗಡೆ. ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ ಜನವರಿ 23ನೇ ತಾರೀಖು ಬೆಳಗ್ಗೆ 11 ಗಂಟೆಗೆ ಟಿಕೆಟ್ ಕೋಟಾ ಬಿಡುಗಡೆ ಮಾಡಲಾಗುತ್ತದೆ. ವೃದ್ಧರು ಮತ್ತು ದಿವ್ಯಾಂಗರ ದರ್ಶನ ಮಾರ್ಚ್ ತಿಂಗಳ ಉಚಿತ ವಿಶೇಷ ದರ್ಶನ ಟಿಕೆಟ್ ಕೋಟಾವನ್ನು ಜನವರಿ 23ನೇ ತಾರೀಖು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ ಮಾಡಲಾಗುತ್ತದೆ. ಜನವರಿ 24ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ 300 ರೂಪಾಯಿ ವಿಶೇಷ ಪ್ರವೇಶ ದರ್ಶನ ಟಿಕೆಟ್ ಕೋಟಾ ಬಿಡುಗಡೆ. ಜನವರಿ 24ನೇ ತಾರೀಖು ಮಧ್ಯಾಹ್ನ 3 ಗಂಟೆಗೆ ತಿರುಮಲ ತಿರುಪತಿಯಲ್ಲಿ ವಸತಿ ಕೊಠಡಿಗಳ ಕೋಟಾ ಬಿಡುಗಡೆ. ಜನವರಿ 27ನೇ ತಾರೀಖು ಬೆಳಗ್ಗೆ 11 ಗಂಟೆಗೆ ತಿರುಮಲ ತಿರುಪತಿಗೆ ಸಂಬಂಧಿಸಿದ ಶ್ರೀನಿವಾಸನ ಸೇವೆ ಸಾಧಾರಣ ಕೋಟವನ್ನು, ಮಧ್ಯಾಹ್ನ 12 ಗಂಟೆಗೆ ನವನೀತ ಸೇವೆ ಕೋಟಾವನ್ನು, ಮಧ್ಯಾಹ್ನ 1 ಗಂಟೆಗೆ ಪರಕಾಮಣಿ ಸೇವೆಯ ಕೋಟಾವನ್ನು ಬಿಡುಗಡೆ ಮಾಡಲಾಗುತ್ತದೆ. ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ವಿಳಾಸ ttdevastanams.ap.gov.in. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ
ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ರಾಯಚೂರು ತಾಲೂಕಿನ ಆತ್ಕೂರು ಗ್ರಾಮದಲ್ಲಿ ನೆಲೆಸಿರುವ ಉತ್ತರಾದಿ ಮಠದಲ್ಲಿ ಶ್ರೀ ಸತ್ಯಕಾಮ ತೀರ್ಥರ ಆರಾಧನಾ ಮಹೋತ್ಸವವು ವೈಭವವಾಗಿ ಜರುಗಿತು. ಬೆಳಗ್ಗೆ ಶ್ರೀ ಸತ್ಯಕಾಮ ತೀರ್ಥರ ಮೂಲ ಬೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕ ನೆರವೇರಿಸಿ ಬಳಿಕ ಶ್ರೀ ಮನ್ಯ ಸೂಕ್ತ ಪುನರಚರಣಾ ಹೋಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠಕ್ಕೆ ಜಂಗಮಕೋಟೆ ಗ್ರಾಮದ ಭಕ್ತರು ರಾಮದಂಡು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಸಂಕೀರ್ತನೆಯೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಆಗಮಿಸಿದರು. ಭಕ್ತರು ಸದ್ಗುರು ತಾತಯ್ಯನವರ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿ
ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ದೇವಾಲಯದಲ್ಲಿ ವಿಶೇಷ ಸಾಮೂಹಿಕ ಭಜನೆಯನ್ನು ಸಮರ್ಪಿಸಿದರು. ಸದ್ಗುರು ತಾತಯ್ಯನವರಿಗೆ ವಿಶೇಷ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ತೀರ್ಥ ಪ್ರಸಾದಗಳನ್ನು ವಿತರಿಸಲಾಯಿತು. ಪಾದಯಾತ್ರಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ತಾತಯ್ಯನವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ OTC ರಸ್ತೆಯಲ್ಲಿರುವ ಶ್ರೀ ನಿಮಿಷಾಂಬಾದೇವಿ ದೇವಾಲಯದಲ್ಲಿ ಮಂಗಳವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ದೇವಿಗೆ ಅಭಿಷೇಕವನ್ನು ಮಾಡಲಾಯಿತು. ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಗಳಿಂದ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ನಂತರ ದೇವಿಗೆ ಸುಗಂಧ ದ್ರವ್ಯಗಳಾದ ಅರಿಸಿನ, ಕುಂಕುಮ, ಚಂದನಗಳಿಂದ ಅಭಿಷೇಕ ಮಾಡಿ ತದನಂತರ ಅರಿಸಿನ ಅಲಂಕಾರವನ್ನು ಮಾಡಿ ಮಂಗಳ ನೀರಾಂಜನ ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ಕೃಪೆಗೆ ಪಾತ್ರರಾದರು. ಪುದುಕೊಟ್ಟೈ ಜಿಲ್ಲೆಯ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ವಾರಾಹಿ ಅಮ್ಮನವರಿಗೆ ವಿಶೇಷವಾಗಿ ಪಂಚಮಿ ಅಭಿಷೇಕವನ್ನು ನೆರವೇರಿಸಲಾಯಿತು. ಆರಂತಂಗಿಯ ಅಗ್ರಹಾರ ಪ್ರದೇಶದಲ್ಲಿ ಪುರಾತನ ಕಾಶಿ ವಿಶ್ವನಾಥ ದೇವಾಲಯವಿದೆ. ಈ ದೇವಾಲಯದಲ್ಲಿ ನಡೆದ ಪಂಚಮಿ ಪೂಜೆಯ ಸಂದರ್ಭದಲ್ಲಿ ಶಿವ, ಅಂಬಾಳ್, ವಿನಾಯಕ ಮತ್ತು ಮುರುಗನ್ ದೇವತೆಗಳಿಗೆ ವಿಶೇಷ ಅಭಿಷೇಕವನ್ನು ಮಾಡಲಾಯಿತು. ನಂತರ ವಾರಾಹಿ ದೇವಿಯ ಗುಡಿಯಲ್ಲಿ ವಿಶೇಷ ಹೋಮವನ್ನು ನೆರವೇರಿಸಲಾಯಿತು. ನಂತರ ಅಭಿಷೇಕ ಮಾಡಲಾಯಿತು. ಈ ಪೂಜೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಲೋಕ ಕಲ್ಯಾಣಾರ್ಥ 53 ದಿನಗಳ ಕಾಲ ದತ್ತಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ಅಂಗವಾಗಿ ಆಂಧ್ರಪ್ರದೇಶ ರಾಜ್ಯದ ಕೃಷ್ಣಾ ಜಿಲ್ಲೆಯ ಮಚಲಿಪಟ್ಟಣದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಶಾಖಾ ಮಠದಲ್ಲಿ ವಿಶೇಷ ಹೋಮ ಪೂಜಾದಿಗಳು ಜರುಗಿದವು.
ಮೊದಲಿಗೆ ಮಠಕ್ಕೆ ಆಗಮಿಸಿದ ಪರಮ ಪೂಜ್ಯರನ್ನು ಪೂರ್ಣಕುಂಭ ಸ್ವಾಗತದಿಂದ ಬರಮಾಡಿಕೊಳ್ಳಲಾಯಿತು. ನಂತರ ಶ್ರೀಗಳು ಗರ್ಭಾಲಯದಲ್ಲಿರುವ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ದತ್ತ ವಿಜಯಾನಂದ ಶ್ರೀಪಾದಂಗಳವರು ಶ್ರೀ ಚಕ್ರ ಪೂಜೆಯನ್ನು ನಿರ್ವಹಿಸಿದರು. ತರುವಾಯ ಪರಮ ಪೂಜ್ಯರು ನೆರೆದಿದ್ದ ಭಕ್ತರಿಗೆ ಆಶೀರ್ವದಿಸಿದರು. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಜಗದಾಂಬಾ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಮಂಗಳವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಮೂಲ ದೇವರಾದ ಶ್ರೀದೇವಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣುಗಳಿಂದ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ನಂತರ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೊಪ್ಪರ ಕ್ಷೇತ್ರದಲ್ಲಿ ಶ್ರೀ ನರಸಿಂಹಸ್ವಾಮಿಗೆ ಪುಷ್ಪಾರ್ಚನೆ ಸೇವೆಯು ನೆರವೇರಿತು. ಈ ಪ್ರಯುಕ್ತ ಶ್ರುತೀಶ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಜ್ಞಾನ ಸತ್ರ ಕಾರ್ಯಕ್ರಮದಲ್ಲಿ ಶ್ರೀ ನರಸಿಂಹ ದೇವರಿಗೆ ಲಕ್ಷ ಪುಷ್ಪಾರ್ಚನೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ.
ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ರಾಯಚೂರು ಶೇಷಗಿರಿದಾಸ್ ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಿತು. ತೋಳು ರಂಗ ತೋಳನು ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನು ನಾಡೈ ಹುಲಿಯು ಗುರದಳೆಲೆ ಮಗಾಯಿಗಳ ನಿಟ್ಟ ತೋಳನು ನಾಡೈ ಸ್ವಾಮಿಗಳಿರು ಗಳಿರೆಂಬಗೆಜ್ಜಿಲಿ ನಲಿಯುತ್ತ ತೋಳನು ನಾಡೈ ಹುಲಿಯು ಗುರದಳೆಲೆ ಮಗಾಯಿಗಳ ನಿಟ್ಟ ತೋಳನು ನಾಡೈ ಸ್ವಾಮಿಗಳಿರು ಗಳಿರೆಂಬಗೆಜ್ಜಿಲಿ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.